ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಹೋಮ್ ಕುಕ್ ಚಾನಲ್. ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡುವುದನ್ನು ನೋಡೋಣ. ಮೊದಲಿಗೆ ನಾನು 200 ಗ್ರಾಮಷ್ಟು ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ರೌಂಡಾಗಿ ಕಟ್ ಮಾಡಿ ಅದರೊಳಗಿನ ಬೀಜವನ್ನು ತೆಗೆದು 30 ನಿಮಿಷ ಕಾಲವರೆಗೂ ಉಪ್ಪಿನ ನೀರಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ. ಉಪ್ಪಿನ ನೀರಲ್ಲಿ ನೆನೆಸಿರೋದಕ್ಕೆ ಇದರ ಕಹಿ ಅಂಶ ಕಡಿಮೆ ಆಗುತ್ತದೆ. ಒಂದು ಪ್ಯಾನಲ್ಲಿ ಹೀಟ್ ಮಾಡಿ ನೆನೆಸಿರೋ ಹಾಗಲಕಾಯಿಯನ್ನು ಹಾಕಿ ನೀರು ಹೋಗೋವರೆಗೂ ಡ್ರೈ ಆಗಿ ಫ್ರೈ ಮಾಡಿ. ನೀರು ಹೋದ ಮೇಲೆ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಹಾಕಿ ಹಾಗಲಕಾಯಿಯನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೆಂಪಾಗುವವರೆಗೂ ಫ್ರೈ ಮಾಡಿ 6 ನಿಂದ 7 ನಿಮಿಷ ಫ್ರೈ ಮಾಡಬೇಕಾಗುತ್ತದೆ. ಮೀಡಿಯಂ ಫ್ಲೇಮಲ್ಲಿಟ್ಟು ಹಾಗಲಕಾಯಿ ಸಾಫ್ಟ್ ಆಗಿದೆ ಎಂದು ಚೆಕ್ ಮಾಡಿ. ಸಾಫ್ಟ್ ಆಗಿದ್ದರೆ ಅವನ್ನು ಸೈಡಲ್ಲಿ ತೆಗೆದಿಟ್ಟುಕೊಳ್ಳಿ. ಅದೇ ಸೇಮ್ ಪ್ಯಾನಿಗೆ 1 ಚಿಟಿಕೆ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಜೀರಿಗೆಯನ್ನು ಹಾಕಿ ಕರಿಬೇವನ್ನು ಹಾಕಿ ಒಂದು ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡಿ. 3 ರಿಂದ 4 ಕುಟ್ಟಿರೋ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹುರಿದಿರೋ ಹಾಗಲಕಾಯಿಯನ್ನು ಹಾಕಿ 2 ಚಮಚ ಆಗುವಷ್ಟು ಕೆಂಪು ಖಾರ ಪುಡಿ, ಅರ್ಧ ಚಮಚ ಆಗುವಷ್ಟು ಅರಿಶಿಣ, ಅರ್ಧ ಚಮಚ ಆಗುವಷ್ಟು ಧನಿಯಾ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಕಲಸಿ. ಎರಡು ಚಮಚ ಆಗುವಷ್ಟು ಗುರೆಳ್ಳು ಪೌಡರ್ ಅಥವಾ ಕಾರೆಳ್ಳು ಪೌಡ್ರನ್ನು ಹಾಕಿ 2 ಚಮಚ ಆಗುವಷ್ಟು ಕಡಲೆ ಬೀಜ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು 3 ರಿಂದ 4 ನಿಮಿಷವರೆಗೂ ಬೇಯಿಸಿ. ಚಿಟಿಕೆ ಆಗುವಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹೋಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗಲಕಾಯಿ ಪಲ್ಯವನ್ನು ಚೆನ್ನಾಗಿ ಬೇಯಿಸಿದ ಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿ. ಹುಣಸೆ ಹಣ್ಣಿನ ರಸ ಲಾಸ್ಟಿಗೆ ಹಾಕಬೇಕು. ನಿಮಗೂ ಇಷ್ಟವಾದರೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.